ಫಲವತ್ತಾದ ಈ ಭೂಮಿಯನ್ನು ಏನು 13 ಹಳ್ಳಿ ಇದೆಯೋ ಹೀಗೆ ಒಂದು ಕಡೆ ರೈತರು ತಾವು ಬೆಳೆದ ತರಕಾರಿಗಳನ್ನು ತಂದು ಪ್ರತಿಭಟನೆ ಮಾಡ್ತಾ ಇರೋ ರೈತರು, ಇನ್ನು ಮತ್ತೊಂದೆಡೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಬೇಕೇ ಬೇಕು, ಕೈಗಾರಿಕೆಗಳು ಬೇಕು ಅಂತ ಪ್ರತಿಭಟನೆಗಿಳಿದಿರೋ ರೈತರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಡೀಪ್ ಥೀಮ್ ಪಾರ್ಕ್ ಮಾಡಲು KIADB ವತಿಯಿಂದ 13 ಹಳ್ಳಿಗಳಲ್ಲಿ ಬರೋಬ್ಬರಿ 2800 ಎಕರೆ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಳ್ಳಲು ಪ್ರಕ್ರಿಯೆಗಳು ಆರಂಭವಾಗಿವೆ. ಈಗಾಗಲೇ ಜಮೀನು ಕೊಡುವ ಹಾಗೂ ಕೊಡದೇ ಇರುವ ರೈತರು ಅಭಿಪ್ರಾಯ ಸಂಗ್ರಹ ಸಭೆಯನ್ನು ಸಹ ಮಾಡಲಾಗಿದೆ. ಆದರೆ ಇದಕ್ಕೆ ಕೆಲ ರೈತರು ವಿರೋಧವನ್ನು ವ್ಯಕ್ತಪಡಿಸಿ ನಮ್ಮ ಜಮೀನು ಕೊಡೋದಿಲ್ಲ, ಫಲವತ್ತಾದ ಭೂಮಿಯನ್ನು ಹಾಳು ಮಾಡಲು ಬಿಡೋದಿಲ್ಲ, ನಮಗೆ ಕೈಗಾರಿಕೆಗಳು ಬೇಡವೇ ಬೇಡ ಅಂತ ಹೋರಾಟ ನಡೆಸಿದ್ದಾರೆ. ಎಷ್ಟೊಂದು ನೋವಾಗಿದೆ, ಮನಸ್ಸಿಗೆ ನೋವಾಗಿತ್ತು. ಆದರೂ ಕೂಡ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮೇಲೆ ನಂಬಿಕೆ ಇಟ್ಟು ನಾವು ರೈತರ ಪರವಾಗಿ ನಿಮಗೆ ಸಹಕಾರವನ್ನು ಕೊಟ್ಟಿವಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಹಕ್ಕು ಇದೆ, ಮತದಾನ ಹಕ್ಕು, ಆ ರೀತಿ ತಾವು ಮಾಡಿದ್ರಲ್ಲ, ಅದು KIADB ಆಗ್ತಾನೆ ಇಲ್ಲ. ಆದರೂ ಕೂಡ ನಿಮಗೆ ನಾವು ಸಹಕಾರವನ್ನು ಕೊಟ್ವಿ. ಅಂದು ಒಳಗಡೆ ಬಿಡಲಿಕ್ಕೆ ನಮ್ಮನ್ನ ಬೆಳಗ್ಗೆ ನೀವು ಆಗಿಲ್ಲ. ಪೊಲೀಸಿನ ದರ್ಪಗಾಲಿಯಿಂದ ನಮ್ಮನ್ನು ತಡೆದ್ರಿ. ಇವತ್ತು ಅದೇ ರೀತಿ ಒಳಗಡೆನೂ ಕೂಡ ಒಂದು ಕೆಂಪುದು ಒಂದು ಬಿಳಿದು ಕೊಟ್ಟು ತಾವು ಮಾಡಿದ್ರಿ. ಆದ್ರೆ ಅಂತಿಮವಾಗಿ ಎಣಿಕೆ ಮಾಡೋದು ಕೂಡ ನಮ್ಮನ್ನು ಕರೆದಿಲ್ಲ. ಅಂದ್ರೆ ಇದ್ಯಾವ ಪ್ರಜಾಪ್ರಭುತ್ವ ಅಥವಾ ಏನು ಸಹಕಾರ ಸಂಘಗಳ ನಿಬಂಧನೆ ಪ್ರಕಾರ ಇದೆಯಾ ಅಥವಾ ಪ್ರಜಾಪ್ರಭುತ್ವದಲ್ಲಿ ಇದೆಯಾ? ಆ ವಿಚಾರ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಸುಧಾಕರ್ ಅವರು ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಏನಿವತ್ತು ಬಹಳ ಇನುವಿಂದ ಮನವಿ ಮಾಡ್ತಾ ಇದ್ದೇವೆ. ಇವತ್ತು ತಾವೇನು ಇದೇ ಜಾಗದಲ್ಲಿ ಮುಂದೆ ಹೇಳಿದ್ರಿ, ಇವತ್ತು ಅಂಬೇಡ್ಕರ್ ಭವನದ ಸಂದರ್ಭದಲ್ಲಿ ತಾವೇನು ಹೇಳಿದ್ರಿ, ಯಾರು ಮುಂದೆ ಬಂದ್ರೆ ಅವರಿಗೆ ನಾವು ಕೈಗಾರಿಕೆಯನ್ನು, ಯಾರು ಜಮೀನು ಹೆಚ್ಚಿಗೆ ಕೊಟ್ರೆ ನಾವು ಕೈಗಾರಿಕೆಯನ್ನು ಮಾಡ್ತೇವೆ, ಕಡಿಮೆ ಕೊಟ್ರೆ ವಾಪಸ್ ಮಾಡ್ತೇವೆ. ಆ ಮಾತು ತಾವು ದಯಮಾಡಿ ಉಳಿಸ್ಕೊಳ್ಬೇಕು ಅಂತೇಳಿ ಸುಧಾಕರ್ ಅವರಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಇನ್ನು ಇದಕ್ಕೆ ವಿರೋಧವಾಗಿ ಮತ್ತೊಂದು ರೈತರ ಬಣ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಬಳಿ ಜಮಾಯಿಸಿ ನಮಗೆ ಕೈಗಾರಿಕೆಗಳು ಬೇಕೇ ಬೇಕು, ನಮ್ಮ ಭಾಗದ ಯುವಕರು ಉದ್ಯೋಗ ಹರಸಿ ಬೇರೆ ಕಡೆ ವಲಸೆ ಹೋಗುವಂತಾಗಿದೆ, ನಮ್ಮಲ್ಲೇ ಕೈಗಾರಿಕೆಗಳು ಆದರೆ ಉದ್ಯೋಗಗಳು ಸಿಗಲಿವೆ, ನಮಗೆ ಅನುಕೂಲ ಆಗಲಿದೆ ಅಂತ ರೈತರು ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇವತ್ತು BA ಡಿಗ್ರಿ MA PhD ಮಾಡ್ಕೊಂಡಿರ್ತಕ್ಕಂಥವರು ಉದ್ಯೋಗ ಇಲ್ಲದರೆ ಇವತ್ತು ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ತಾಲೂಕಿನಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಮತ್ತು ಏನು ಭೂಮಿ ಕೊಡ್ತಕ್ಕಂಥ ರೈತರಿಗೆ ಸರ್ಕಾರ ಉತ್ತಮ ಬೆಲೆ ನಿಗದಿ ಮಾಡಬೇಕು. ಯಾರು ಭೂಮಿ ಕೊಡ್ತಾರೋ ಆ ಭೂಮಿ ಕೊಟ್ಟಂತಹ ಪ್ರತಿ ಮನೆಗೂ ಒಂದು ಉದ್ಯೋಗ ನೀಡಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರವರ ವಿವೇಚನೆಗೆ, ಅವರವರ ಯೋಚನೆಗೆ ಬಿಟ್ಟಂಥ ವಿಚಾರ. ಅವರ ಹೋರಾಟ ಅವರದು, ನಮ್ಮ ಹೋರಾಟ ನಮ್ಮದು. ನಮಗೇನಾಗಿದೆ ಅಂದರೆ, ಈಗ 2823 ಎಕರೆ ಏನಿದೆ ಅದರಲ್ಲಿ 1200 ಎಕರೆ ಸರ್ಕಾರಿ ಜಮೀನಿದೆ. ಇನ್ನು 600 ಎಕರೆ ರೈತರು ಕೊಡೋದಕ್ಕೆ ರೆಡಿ ಇದ್ದಾರೆ. 1800 ಆಯಿತು. 521 ಎಕರೆ PSL ಕಂಪ್ನಿದಿದೆ. ಅದೆಲ್ಲ ಬಯಲು ಸೀಮೆ ಪ್ರದೇಶ. ಅದರಿಂದ 2200 ಎಕರೆ ಆಲ್ರೆಡಿ ಈಗ ಬಯಲು ಪ್ರದೇಶ ಇದೆ. ಅದರಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಅಭಿವೃದ್ಧಿ ಆಗಲೇಬೇಕು ಅಂತಕ್ಕಂಥದ್ದು. ಆನಂತರ ಇನ್ನೊಂದೇನೆಂದರೆ, 20% ಮಾತ್ರ ನೀರಾವರಿ ಇದೆ. ಎಲ್ಲ ಪ್ರತಿ ಹಳ್ಳಿಯಲ್ಲಿ ನೋಡ್ಕೊಳ್ಳಬೇಕಾದ್ರೆ 20% ಮಾತ್ರ ನೀರಾವರಿ ಪ್ರದೇಶ ಇದೆ. ಆದ್ದರಿಂದ ಉಳಿದಂಥದ್ದೆಲ್ಲ ಬಯಲುಸೀಮೆ ಆಗಿದೆ. ಯಾವುದೇ ಶಾಶ್ವತ ನೀರಾವರಿ ಇಲ್ಲ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಬೇಕು, ಅಭಿವೃದ್ಧಿ ಆಗಬೇಕು ತಾಲೂಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಸರ್ ಅವ್ರು ಮಾಡಿ ಅದು ಹೇಳ್ತಿದ್ವಲ್ಲ, ಅವ್ರವ್ರ ವಿವೇಚನೆಗೆ ಬಿಟ್ಟಂಥದ್ದು, ಅವ್ರವ್ರ ಯೋಚನೆ ಅವ್ರದ್ದು. ಈಗ ನಾವು ಕೊಡ್ತಾ ಇದ್ದೀವಲ್ವ, ಈಗ ನಾವು ರೈತರಲ್ವಾ. ಈಗ 90 ಈಗ ಅಲ್ಲಿ ಮುಕ್ತವಾಗಿ ಮತದಾನ ಮಾಡಿಸಿದ್ರು. ಅದರಲ್ಲಿ 360-370 ಜನ ಕೊಡ್ತೀವಿ ಅಂತ ಹಾಕಿದ್ರು, 420 ಜನ ಕೊಡೋದಿಲ್ಲ ಅಂತ ಹಾಕಿದ್ರು. ಇನ್ನು 280 ಜನ ತಟಸ್ಥವಾಗಿದ್ದಾರೆ. ಅವ್ರ ಉದ್ದೇಶ ಏನು, ಯಾರಿಗ ಒತ್ತಡಗಳಿಂದ ಮಣದು ಏನಾದರೂ ಆಗಲಿ ಅಂತೇಳಿದ್ದಾರೆ. ಅಲ್ಲಿಗೆ ಎಷ್ಟಾಯಿತು, 660 ಆಯಿತು 1000ರಲ್ಲಿ. ಸರ್ ಅದು ಗೊತ್ತಿಲ್ಲ ಸರ್, ಅವ್ರನ್ನೇ ಕೇಳಬೇಕಾಗತ್ತೆ. ಅಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪಾತ್ರ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ಅವ್ರ ಪರ ನಿಂತಿದ್ದಾರೆ ಅಂತಕ್ಕಂಥ ಘಂಟಾಘೋಷವಾಗಿ ಎಲ್ಲರೂ ಹೇಳಲಿಕ್ಕೆ ಸಿದ್ಧವಾಗಿದ್ವಿ. ಒಂದು ಮಾತು ಹೇಳಿದ್ರೆ, ಇವರು ರೈತರು ಅಂದರೆ ಯಾರು ಲೇಔಟ್ಗಳ ಪರವಾಗಿ ನಿಂತಿರೋಂಥ ರೈತರು. ಹೌದೌದು. ಈಗ ಅಲ್ಲಿ ಕುಳಿತಿರ್ತಕ್ಕಂಥ ಪತ್ರಿಕಾ ಹೇಳಿಕೆ ನೀಡಿರ್ತಕ್ಕಂಥ ಕೆಲವು ರೈತರು ಅದೇ ರೈತರ ಜಮೀನನ್ನು ಉದ್ಯಮಿಗಳಿಗೆ ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ನಮ್ಮ ಹತ್ರ ಇದೆ. ರೈತರೇ ಹೇಳ್ತಾರೆ, ದಾಖಲೆ ಇದೆ, ದಾಖಲೆ ಸಮೇತ. ಹೌದೌದು, ಅವರ ವೈಯಕ್ತಿಕ ಲಾಭಕ್ಕೋಸ್ಕರ
ಯಾರನ್ನೋ ಉದ್ಯಮಿನ ಬದುಕಿಸ್ಲಿಕ್ಕಾಗಿ ಈ ಒಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಹೆಸರು ರಾಮಣ್ಣಪ್ಪ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರು. ಒಟ್ನಲ್ಲಿ ಜಂಗಮಕೋಟೆ ಬಳಿ ಕೈಗಾರಿಕಾ ಪಾರ್ಕ್ಗೆ ಸರ್ಕಾರ ಮುಂದಾಗಿದ್ದು KIADB ವತಿಯಿಂದ ಭೂಸ್ವಾಧೀನಕ್ಕೆ ಪ್ರಕ್ರಿಯೆಗಳು ಆರಂಭವಾಗಿದ್ದು, ಇತ್ತ ರೈತರ ನಡುವೆಯೇ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರೋದು ವಿಪರ್ಯಾಸವೇ ಸರಿ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.